ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಜನವರಿ 9, 2026ರಂದು ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯು ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ನಡೆಯಿತು. ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ವೆಂಕಟಗಿರಿ ದೇಶಪಾಂಡೆ ಅವರು ಮಾತನಾಡಿ, ಹುಣಸಗಿ ತಾಲೂಕಿನಲ್ಲಿ ಇರುವ ಪುರಾತನ ಕಾಲದ ದೇಗುಲ ಹಾಗೂ ಪ್ರಾಚೀನ ಕಾಲದ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾತನಾಡಿದರು. ಇನ್ನು ಅದೇ ರೀತಿಯಾಗಿ ಹುಣಸಗಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಿದ್ದು ಸಾವ್ಕಾರ್ ಮುದಗಲ್ ಅವರು ಮಾತನಾಡಿ, ತಾಯಿ ಭಾರತಾಂಬೆ ಹಾಗೂ ಕನ್ನಡಾಂಬೆಯ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ಈ ಪೂರ್ವಭಾವಿ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಚಾರ ಸಮಿತಿಯ ಮುಖ್ಯಸ್ಥರಾದ ಭೀಮಸೇನ್ ರಾವ್ ವಜ್ಜಲ್ ಅವರು ಮಾತನಾಡಿ, ಕಾರ್ಯಕ್ರಮಕ್ಕೆ ನಾವೆಲ್ಲರೂ ತಾನು ಮನೋಧನದಿಂದ ಸಹಕರಿಸೋಣ ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ಬಸವರಾಜ್ ಸಜ್ಜನ್, ಹೊನ್ನಕೇಶವ ದೇಸಾಯಿ, ನೀಲಕಂಠ ಹೊನಕಲ್, ಮಲ್ಲಿಕಾರ್ಜುನ್ ದೇಸಾಯಿ, ರವಿ ಮಲಗಲದಿನ್ನಿ, ಆನಂದ್ ಬಾರಿಗಿಡದ್, ವೆಂಕಟೇಶ್ ಇಸ್ಲಾಂಪುರ್, ಮಾದೇವಿ ಬೇವಿನಾಳ್ಮಠ್, ಭಾರತಿ ಹಿರೇಮಠ್, ವಿಜಯಲಕ್ಷ್ಮಿ ದೇಸಾಯಿ ಸೇರಿದಂತೆ ಅನೇಕ ಮಹಿಳೆಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. 20ನೇ ತಾರೀಕು ಇವತ್ತೇ ನಾವು ಅದನ್ನು ಯಾರ್ಯಾರ ಎಲ್ಲೇನೋ ಊರಿಗೆ ಹೋಗೋದು, ಲಗ್ನ ಮುಹೂರ್ತ ಹೋಗೋಲ್ಲ ಏನೇನು ಇತ್ತಂದ್ರೆ ಅವತ್ತಿನ ದಿವಸ ಹೀಗೆ ಮುಂದಕ್ಕೆ ಹಾಕೊಳ್ಳೋಕೆ ಹೇಳಿ ಜನವರಿ 9ನೇ ತಾರೀಕು ತಾವೆಲ್ಲ ತಾಯಂದಿರು ಆ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 10 ಗಂಟೆವರೆಗೂ ಕಾರ್ಯಕ್ರಮಕ್ಕೆ ಮುಂಜಾನೆ ಮೆರವಣಿಗೆ ಆರಂಭದಿಂದ ಹಿಡ್ಕೊಂಡು ಮೆರವಣಿಗೆ ನಂತರ ವೇದಿಕೆ ಕಾರ್ಯಕ್ರಮ, ಉದ್ಘಾಟನೆ ಆದಮೇಲೆ ಏನಪ್ಪ ಅಂತಂದ್ರೆ ಗೋಷ್ಠಿಗಳಾದ್ಮೇಲೆ ಊಟ ಆದಮೇಲೆ ಮತ್ತೆ ಗೋಷ್ಠಿ, ಆಮೇಲೆ ಮತ್ತೆ ಸಾಧಕರಿಗೆ ಸತ್ಕಾರ, ಆಮೇಲೆ ನಮ್ಮ ತಾಲೂಕಿನ ಪ್ರತಿಯೊಂದು ಕೃತಿಗಳು ಬರ್ತಾವೆ, ಹೊಸ ವಿಚಾರಗಳು ಬರ್ತಾವೆ. ಅದನ್ನು ನಾವು ತಗೊಂಡು ನಮ್ಮ ಮಕ್ಕಳಿಗೆ ತಿಳಿಸ್ತೀವಿ. ಈಗ ಹೆಂಗಾಗಿಬಿಟ್ಟಿವಿ ಅಂತಂತಂದ್ರೆ ನಾ ಬೇಕಾದ್ರೆ ಟಿವಿ ನೋಡ್ತೀನಿ, ನನ್ನ ಮಗ ಬೇಕಾದ್ರೆ ಓದ್ಬೇಕು, ನಾ ಬೇಕಾದ್ರೆ ಧಾರಾವಾಹಿ ನೋಡ್ತೀನಿ, ನನ್ನ ಮಗ ಓದ್ಬೇಕು ಕೂಡಬೇಕು. ಇಂಥ ಕಾಲಘಟ್ಟದಾಗ ನಾನು ಹೋಗಿ ಟಿವಿ ನೋಡ್ಬೇಕು ಕೂತು ತಮ್ಮ ಓದು ಅಂತಂದ್ರೆ ನನ್ನ ಮಗ ಓದಂಗಿಲ್ಲ. ಅದೇ ನಾನು ಟಿವಿ ಆಫ್ ಮಾಡಿ ನಾನು ಯಾವುದಾದ್ರು ಒಂದು ಕೈಯಾಗ ಒಂದು ಪುಸ್ತಕ ಯಾವುದಾರೇ ಇರಲಿ, ಒಂದು ಒಳ್ಳೆ ಕಥೆ ಪುಸ್ತಕ ಹಿಡ್ಕೊಂಡು ನಿಂತು ಕುಂತಪ್ಪಾರ ನಮ್ಮಪ್ಪ ಓದಕತ್ತಾನಂತೇಳಿ ನನ್ನ ಮಗ ಓದಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ಯಾಕಂತಂದ್ರೆ ಹೇಳ್ಬೇಕಂದ್ರೆ ಮೊದಲು ನಾವು ಸುತ್ತ ಇರಬೇಕು. ಅಂಥ ಒಂದು ಬುದ್ಧಿಯನ್ನು ಕಲಿಸಿಕೊಡಲು ಈ ನಮ್ಮ ಸಾಹಿತ್ಯ ಪರಿಷತ್ತು ತಯಾರಾಗಿ ನಿಂತದ. ಈ ಸಮ್ಮೇಳನದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕಂತಂದ್ರೆ ನಮಗೆಲ್ಲರಿಗೂ ಕಲಿಸಿದಂಥ ಚಿರಪರಿಚಿತರು, ಹುಣಸಿಗಾಗೇ ತಾವು ಸೇವೆಯನ್ನು ಸಲ್ಲಿಸಿದಂಥವ್ರು ವೀರೇಶ್ ಹಿರೇಮಠ ಹಳ್ಳೂರು ಸರ್ ಅವರು ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಜೊತೆಯಲ್ಲಿ ಅವರು 30ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಾರೆ, 15ಕ್ಕೂ ಹೆಚ್ಚು ಕೃತಿಗಳು ಪ್ರಕಟ ಆಗ್ಯಾವ. ಅದು ನಮ್ಮ ಹುಣಸಗಿಯ ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ವೀರೇಶ್ ಹಳ್ಳೂರು ಸರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಮ್ಮ ವೆಂಕಟಗಿರಿ ದೇಶಪಾಂಡೆ ಅವರ ಒಂದು ಸಮ್ಮೇಳನ ಸಾಹಿತ್ಯ ತಾಲೂಕಿನಲ್ಲಿ ಇವತ್ತು ಸಮ್ಮೇಳನ ಮಾಡ್ಬೇಕಂತೇಳಿ ಎಲ್ಲರೂ ಇವತ್ತು ಯುವಕರನ್ನದ ಪಣ ತೊಟ್ಟು ಎಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ಇವತ್ತು ಒಂದು ಸಾಹಿತ್ಯ ಸಮ್ಮೇಳನದ ಮುಂದೆ ಕಾರ್ಯಕ್ರಮದ ಬಗ್ಗೆ ನಿಮಗೇನಾದ್ರು ಅದರಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳ್ಕೇಳಿ ಎಲ್ಲ ತಾಯಂದರಿಗೆ ಮಾತಾಡಬೇಕನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಈ ಸಭೆಯನ್ನು ಕರೆದೈತಿ. ಈ ಸಭೆಯಲ್ಲಿ ಸೇರಿದಂಥ ಕಸಪ ಅಧ್ಯಕ್ಷರೇ ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳೇ, ತಾಯಂದಿರೇ, ತಂಗಿಯಂದಿರು, ನಿಜವಾಗೇನದ ಇದು ನಮ್ಮ ಸುದೈವ. ಇಂಥ ಕಾರ್ಯಕ್ರಮ ನಮ್ಮ ಬಳಿ ಆಗಬೇಕಂದ್ರೆ ಸುರ್ಪುರದಾಗ ಆಗಿಲ್ಲಂದ್ರೆ ಹಿಂದೆಲ್ಲ ಈಗ ನಮ್ಮ ಭಾಗದಾಗ ಏನದ ಒಂದು ಇಂಥ ಕಾರ್ಯಕ್ರಮ ಯಾವಾಗೂ ಆಗಿಲ್ಲ. ಇಲ್ಲಿ ಸದ್ಯ ಜನರಿಂದ ರೆಸ್ಪಾನ್ಸ್ ಹೆಂಗೆ ಬರಕತ್ತದಂದ್ರೆ ಒಳ್ಳೆ ರೀತಿಯಿಂದ ಮಾಡಿರಿ, ಒಳ್ಳೆ ಕೆಲಸ ಮಾಡಕತ್ತೀರಿ, ನಾವೆಲ್ಲರೂ ತನುಮನ ಧನದಿಂದ ನಿಮ್ಗೆ ಸಲಹೆ ಕೊಟ್ಟಿದ್ದೀರಿ, ನಾವು ಬಂದ್ತೀರಿ ಅನ್ನೋದ ನಿಂತ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ಹೇಳ್ತೀರಿ. ಇವತ್ತೆಲ್ಲರೂ ಏನದ ಒಳ್ಳೆ ಸಹಕಾರ ನೀಡಕತ್ತಾರ. ಅದಕ್ಕೆ ತಾಯಂದಿರ ಕರ್ತವ್ಯನೂ ಇದ್ರಾಗ ಮುಖ್ಯ ಅದ. ನೋಡ್ರಿ, ಇವತ್ತು ನಾವು ಭಾರತ ದೇಶದಿಂದ ತಂದೆ ರೂಪದಾಗ ನಾವು ಕರೀದಿಲ್ಲ, ಭಾರತ ಮಾತೆ ಅಂತ ಕರಿತೀವಿ. ಕರ್ನಾಟಕ ರಾಜ್ಯವನ್ನು ನೋಡ್ರಿ, ನಾವು ಕನ್ನಡದ ಭುವನೇಶ್ವರಿಗೆ ಹೋಲಿಸ್ತೀವಿ. ತಾಯಂದಿರ ಕರ್ತವ್ಯ ಮುಖ್ಯ ಅದಿದ್ರಾಗ. ಅದಕ್ಕೆ ನೀವೆಲ್ಲ ತಾಯಂದಿರು ಕೂಡ ಈಗೆಲ್ಲರೂ ತನುಮಾನದಿಂದ ಸಾಕಷ್ಟು ಮಂದಿ ದೊಡ್ಡ ಜವಾಬ್ದಾರಿ ತೊಗೊಂಡು ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಕ್ಕೆ ನಿಂತಾರೆ. ಅಲ್ಲಿನ ಕಾರ್ಯಕ್ರಮಕ್ಕೂ ಬರ್ತೀವಿ. ನಾವು ಕಾರ್ಯಕ್ರಮ ಎಲ್ಲರೂ ಕಲಿತು ಯಶಸ್ವಿ ಮಾಡೋಣ. ಇದು ಒಂದು ಇತಿಹಾಸನೇ ಒಂದು ಸೃಷ್ಟಿ ಮಾಡ್ಬೇಕಂತ ನಾವು ಒಂದು ಉದ್ದೇಶ ಅದ. ಜಿಲ್ಲಾ ಮಟ್ಟದಲ್ಲಿ ಕೂಡ ಈ ಥರ ಕಾರ್ಯಕ್ರಮ ಆಗಿರಬಾರ್ದು. ನಮ್ಮಲ್ಲಿ ಯಾವ ಕಾರ್ಯಕ್ರಮನೂ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲರೂ ಒಗ್ಗೂಡಿ ನಿಂತು ಇವತ್ತು ಬಂದು ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ಗ್ರಾಮ ದೇವತೆಯ ತಾಯಿಯ ಪಾದಕ್ಕೂ ಕೂಡ ಮತ್ತು ನಮ್ಮ ಊರಿನ ಎಲ್ಲ ಧರ್ಮದ ದೊಡ್ಡ ಕೇಂದ್ರಗಳ ಒಡೆಯರಿಗೂ ಎಲ್ಲ ಸರ್ವರಿಗೂ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಆತ್ಮತ್ವವನ್ನು ಆರಂಭಿಸುತ್ತೇನೆ. ಇವತ್ತಿನ ಈ ಒಂದು ಸಣ್ಣ ವೇದಿಕೆ ಮೂಲಕ ದೊಡ್ಡ ಕೆಲಸವನ್ನು ಹಮ್ಮಿಕೊಂಡಿದ್ದೇವೆ.
ಈ ಒಂದು ಕಿರು ವೇದಿಕೆಯಲ್ಲಿ ಆಶೀರ್ವಾಗಿರ್ತಕ್ಕಂಥ ನನ್ನ